ಅತಿಥಿಗಳ ಮುಂದೆ ನಿಷ್ಠುರ ಪ್ರಶ್ನೆಗಳಿಟ್ಟು ನೇರ ಉತ್ತರ ಪಡೆಯುವ ಕಾರ್ಯಕ್ರಮ ಟಾರ್ಗೆಟ್. ನಮ್ಮ ಇವತ್ತಿನ ಟಾರ್ಗೆಟ್ ಬಿಜೆಪಿಯಿಂದ ಅಮಾನತುಗೊಂಡಿರೋ ಮಾಜಿ ಮುಖ್ಯಮಂತ್ರಿಗಳ ರಾಜಕೀಯ ಸಲಹೆಗಾರ ಬಿಜೆ ಪುಟ್ಟಸ್ವಾಮಿ. ಪುಟ್ಟಸ್ವಾಮಿ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಏನು ಮಾಡ್ಕೊಂಡಿದ್ದೀರಿ ಪುಟ್ಟಸ್ವಾಮಿ ಅವರೇ? ನಾನು ಸದ್ಯಕ್ಕೆ ಮನೆಯಲ್ಲಿದ್ದೀನಿ, ಓಡಾಡ್ತಾ ಇದ್ದೀನಿ. ನಿರುದ್ಯೋಗಿ ಈಗ ನೀವು? ಅಫ್ಕೋರ್ಸ್, ನಿಜ, ನಿರುದ್ಯೋಗಿ ಆಗಿದ್ದೀರಿ. ಬಿಜೆಪಿಯಲ್ಲಿ ತಾವು ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿಯಾಗಿ ಈ ಬಿಜೆಪಿ ಸರ್ಕಾರ ಅಸ್ತಿತ್ವಕ್ಕೆ ಬಂದಾಗ ಬಂದ್ರಿ ನೀವು. ಹೌದು. ನೀವು ಬಿಜೆಪಿಯ ಪಕ್ಷಕ್ಕೆ ಬಂದು ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿಯಾಗಿ ಒಂದು ದಿವಸನವರು ಕೆಲಸ ಮಾಡಿದ್ದೀರಿ ನೀವು? ಖಂಡಿತ ಪ್ರಾಮಾಣಿಕವಾಗಿ ಎಫೆಕ್ಟಿವ್ ಆಗಿ ರಾಜಕೀಯ ಕಾರ್ಯದರ್ಶಿಯಾಗಿ ನನ್ನ ಕರ್ತವ್ಯವನ್ನು ನಿರ್ವಹಿಸಿದೆ. ಯಾವತ್ತಾದರೂ ಮುಖ್ಯಮಂತ್ರಿಗಳಿಗೆ ಸಲಹೆ ಕೊಟ್ಟಿದ್ದು ನೆನಪಿದೆಯಾ ನಿಮಗೆ? ಖಂಡಿತ ಕೊಟ್ಟಿದ್ದೀನಿ. ನಿಮ್ಮ ಸಲಹೆ ತಗೊಂಡಿದ್ದಾರೆ ಯಾರು ಮುಖ್ಯಮಂತ್ರಿ? ತಗೊಂಡಿದ್ದಾರೆ, ಕೊಟ್ಟಿದ್ದೀನಿ, ಖಂಡಿತ ಮಾಡಿದ್ದೀನಿ. ಯಡಿಯೂರಪ್ಪನವ್ರಿಗೆ ಕೊಟ್ಟಿದ್ದೀರಿ ಸಲಹೆ? ಯಡಿಯೂರಪ್ಪನವ್ರಿಗೂ ಕೊಟ್ಟಿದ್ದೀನಿ, ಪ್ರೆಸೆಂಟ್ ಚೀಫ್ ಮಿನಿಸ್ಟರ್ಗೂ ಹೇಳಿದ್ದೀನಿ. ಸುಳ್ಳು ಹೇಳ್ತಾ ಇದ್ದೀರಿ ನೀವು. ಮುಖ್ಯಮಂತ್ರಿ ಯಡಿಯೂರಪ್ಪನವ್ರು ನಿಮ್ಮ ಆಗಿದ್ದಾಗ ನಿಮ್ಮ ಸಲಹೆ ತಗೊಳ್ಳೋ ಯಾವ ಇದು ಇರಲಿಲ್ಲ ಅವರಿಗೆ? ಹಾಗೇನಿಲ್ಲ. ಅಷ್ಟೊಂದು ಮುತ್ಸದಿತ ರಾಜಕೀಯ ಅನುಭವ ಇದೆ, ನಿಮ್ಮಿಂದ ಯಾಕೆ ಪಡ್ಕೋಬೇಕು? ಎಲ್ಲಿ ಅವಶ್ಯಕತೆ ಇತ್ತೋ, ನನ್ನ ಅವಶ್ಯಕತೆ ಇದ್ದಾಗ ಅಂಥವನ್ನ ರೈಟಿಂಗ್ನಲ್ಲೂ ಕೊಟ್ಟಿದ್ದೀನಿ, ಮತ್ತು ಓರಲ್ಲಾಗೂ ಸಹ ಹೇಳಿದ್ದೀನಿ. ರೈಟ್. ಈಗಿನ ಮುಖ್ಯಮಂತ್ರಿಗಳು ಕೂಡ ನಿಮ್ಮನ್ನು ನಗಣ್ಯ, ನಿಮ್ಮನ್ನು ಕೇರೆ ಮಾಡಿರಲಿಲ್ಲ, ಲೆಕ್ಕಕ್ಕೆ ಇಟ್ಟಿರಲಿಲ್ಲ ಅವರು. ಅಲ್ಲ, ಈಗಿನ ಮುಖ್ಯಮಂತ್ರಿಗಳು ನಾನು ಅವ್ರನ್ನ ನೇರವಾಗಿ ಸಂಪರ್ಕ ಮಾಡಿ ಕೆಲವು ವಿಚಾರಗಳನ್ನು ನಾವು ಮಾತಾಡಿದ್ದೀವಿ. ಆದ್ದರಿಂದ ನನ್ನನ್ನು ನೆಗ್ಲೆಕ್ಟ್ ಮಾಡಿದರು ಅಂತಕ್ಕಂಥದ್ದನ್ನು ನಾನು ಖಂಡಿತ ಒಪ್ಪೋದಿಲ್ಲ. ಪಾಪ ಇವರು ನಮ್ಮ ಸದಾನಂದ ಗೌಡರು ಆ ರೀತಿ ನನ್ನನ್ನು ಯಾವತ್ತೂ ನೆಗ್ಲೆಕ್ಟ್ ಅಲ್ಲ. ನಿಮ್ಮ ಸಲಹೆ ಪಡೆಯ ಅಗತ್ಯನೂ ಕೂಡ ಇರಲಿಲ್ಲ, ಅವರು ಅಷ್ಟೆಲ್ಲ ಪಕ್ವ ರಾಜಕಾರಣಿ ಇದ್ದಾರೆ. ಅದು ಸತ್ಯ. ಅದು ಅವ್ರಿಗೆ ಅವಶ್ಯಕತೆ ಬಿದ್ದಾಗ ಕರಿತಾ ಇದ್ದರು. ನಾನು ಅವಶ್ಯಕತೆ ಬಿದ್ದಾಗ ನಾನು ನಿಮ್ಮ ಸರ್ವೀಸಸನ್ನು ಉಪಯೋಗ ಮಾಡ್ತೀನಿ ಅಂತ ಹೇಳಿದರು. ಕೆಲವು ಟೈಮ್ ಉಪಯೋಗ ಆಗಿದೆ, ಕೆಲವು ಟೈಮ್ ಉಪಯೋಗ ಆಗದೆ. ನೀವು ಪಕ್ಷಕ್ಕೆ ಮತ್ತು ಸರ್ಕಾರಕ್ಕೆ ನಾಯಕರುಗಳಿಗೆ ಪ್ರಾಮಾಣಿಕರಾಗಿದ್ದರೆ ನಿಮ್ಮನ್ನು ಯಾಕೆ ಪಕ್ಷದಿಂದ ಆಚೆ ಹಾಕ್ತಾರೆ? ನನ್ನನ್ನು ಪಕ್ಷದಿಂದ ಆಚೆ ಹಾಕಿರ್ತಕ್ಕಂಥದ್ದನ್ನು ನಾನು ಪತ್ರಿಕೆಯಲ್ಲಿ ಮಾತ್ರ ನೋಡಿದ್ದೀನಿ. ರಾಜ್ಯ ಬಿಜೆಪಿ ಅಧ್ಯಕ್ಷ ಈಶ್ವರಪ್ಪನವರು ಬಹಿರಂಗವಾಗಿ ಹೇಳಿಕೆ ಕೊಟ್ಟಿದ್ದಾರೆ. ಕರೆಕ್ಟ್. ಅದನ್ನೇ ನಾನು ಪುನರುಚ್ಚಾರ ಮಾಡ್ತಾ ಇದ್ದೀನಿ. ಅದನ್ನು ಪತ್ರಿಕೆಗಳಲ್ಲಿ, ಮಾಧ್ಯಮಗಳಲ್ಲಿ ನೋಡಿದ್ದೇನೆ ಹೊರತು ನನಗೆ ಇದುವರೆಗೂ ಸಹ ಅಂತಹ ಯಾವುದೇ ಅಮಾನತಿನ ಪತ್ರ ನನಗೆ ಬಂದಿಲ್ಲ. ನಿಮ್ಮನ್ನು ಹಾಗಾದರೆ ಅವರು ಬಹಿರಂಗವಾಗಿ ರಾಜ್ಯದ ಜನತೆಯ ಮುಂದೆ, ಮಾಧ್ಯಮದ ಮುಂದೆ ಪುಟ್ಟಸ್ವಾಮಿ ಅವರನ್ನು ಪಕ್ಷದಿಂದ ಆಚೆ ಹಾಕಿದ್ದೀವಿ ಅಂತ ಹೇಳಿದ್ದು ಇನ್ನೂ ಕೂಡ ಸಾಲದ ನಿಮಗೆ? ಅಲ್ಲ, ನಾನು ಸಾಲದು ಅಂತ ಹೇಳಲಿಲ್ಲ. ಆದರೆ ಯಾವ ಸಂದರ್ಭದಲ್ಲಿ ಅವರು ಹೇಳಿದ್ದಾರೋ ನನಗೆ ಗೊತ್ತಿಲ್ಲ. ಆದರೆ ನನಗೆ ಇದುವರೆಗೆ ಪತ್ರ ಬಂದಿಲ್ಲ. ಅವ್ರು ಹೇಳಿರ್ತಕ್ಕಂಥದ್ದು ನಾನು ಒಪ್ತೀನಿ. ನೀವು ಇನ್ನೂ ಈಗ ಬಿ ಜೆ ಪಿಯಲ್ಲಿದ್ದೀರಾ? ನಾನು ಖಂಡಿತ ಬಿ ಜೆ ಪಿ. ಯಾಕಿದ್ದೀರಿ ಬಿ ಜೆ ಪಿಯಲ್ಲಿ ನೀವು? ಅಲ್ಲ, ಭಾರತೀಯ ಜನತಾ ಪಾರ್ಟಿನಲ್ಲಿ ನಾನು ಈ ಪಕ್ಷದಲ್ಲಿ ಒಪ್ಪಿ ಇದ್ದೇನೆ. ಆ ಅಮಾನತು ಪತ್ರ ಬಂದ ಮೇಲೂ ಸಹ ಅದು ಪಕ್ಷದಿಂದ ಹೊರಗಡೆ ಹೋದಾಗಲ್ಲ, ಸಸ್ಪೆನ್ಷನ್ ಅಷ್ಟೇ. ಅದಕ್ಕೆ ನಾನು ಬೇಕಾದಂಥ ವಿವರಣೆಯನ್ನು ಕೊಡ್ತೀನಿ ಪಕ್ಷಕ್ಕೆ. ಪತ್ರ ಬಂದರೆ ನೇರವಾದಂಥ ಸಮಂಜಸವಾದಂಥ ಉತ್ತರವನ್ನು ಕೊಡ್ತೇನೆ. ಆಮೇಲೆ ಅಧ್ಯಕ್ಷರು ಅದು ತೀರ್ಮಾನ ತೆಗೆದುಕೊಳ್ತಕ್ಕಂಥದ್ದು ಅವ್ರಿಗೆ ಬಿಟ್ಟು. ನೀವು ಮುಖ್ಯಮಂತ್ರಿಯಾಗಿ ಯಡಿಯೂರಪ್ಪ ಅಧಿಕಾರದಲ್ಲಿದ್ದಾಗ ರಾಜಕೀಯ ಕಾರ್ಯದರ್ಶಿಯಾಗಿರಲಿಲ್ಲ. ನಿಮ್ಮನ್ನು ಬಳಸ್ಕೊಂಡಿದ್ದು ಯಡಿಯೂರಪ್ಪನವರ ಒಂದು ರೀತಿ ಮೌತ್ ಪೀಸ್. ನೀವೊಂಥರ ಚೇಲ ರೀತಿ ಕೆಲಸ ಮಾಡಿದಿರಿ. ಏನು ಅಂದರೆ ಅವರು ಯಾರಿಗಾದರೂ ಬೈಬೇಕು ಅಥವಾ ತಮ್ಮ ಟೀಕೆ ಮಾಡಬೇಕು, ತಮ್ಮ ಸಿಟ್ಟನ್ನು ತೀರಿಸ್ಕೋಬೇಕು ಅಂದರೆ ಅದು ನಿಮ್ಮ ಮೂಲಕ ಹೇಳಿಸ್ತಾ ಇದ್ರಿ. ನೀವು ಪತ್ರಿಕಾಗೋಷ್ಠಿ ಮಾಡಿ ಬೈತಾ ಇದ್ರಿ. ಯಾರಿಗೆ? ದೇವೇಗೌಡರನ್ನ. ಅದು ಖಂಡಿತ ಇಲ್ಲ. ಈ ಹೇಳ್ತಕ್ಕಂಥದ್ದು ಸತ್ಯಕ್ಕೆ ದೂರವಾದಂಥ ವಿಚಾರ. ಯಡಿಯೂರಪ್ಪನವರು ಸಾಕಷ್ಟು ನನ್ನನ್ನು ಉಪಯೋಗ ಮಾಡಿದ್ದಾರೆ. ನಾನು ನೀವು ಹೇಳಿದಾಗೆ ಯಾವತ್ತು ಕೆಲವು ವಿಚಾರಗಳನ್ನು ಮಾಡಿದ್ದೀನಿ ಅಂತ ಹೇಳಿದ್ರೆ ದೇವೇಗೌಡರ ಬಗ್ಗೆ, ನಾನು ಭಾರತೀಯ ಜನತಾ ಪಾರ್ಟಿಯ ಒಬ್ಬ ಮುಖ್ಯಮಂತ್ರಿಯ ಕಾರ್ಯದರ್ಶಿಯಾಗಿ ನನ್ನ ಸರ್ಕಾರದ ಬಗ್ಗೆ, ನನ್ನ ಮುಖ್ಯಮಂತ್ರಿಯ ಬಗ್ಗೆ, ನಮ್ಮ ಪಕ್ಷದ ಬಗ್ಗೆ ಟೀಕೆ ಮಾಡಿದಾಗ ನನ್ನ ಬೌಂಡ್ ಆ್ಯಂಡ್ ಡ್ಯೂಟಿ ಆ ಪಕ್ಷವನ್ನು, ನನ್ನ ಮುಖ್ಯಮಂತ್ರಿಯನ್ನು, ಸರ್ಕಾರವನ್ನು ಡಿಫೆಂಡ್ ಮಾಡ್ತಕ್ಕಂಥದ್ದು, ಸರಿಯಾದಂಥ ಉತ್ತರವನ್ನು ಹೇಳ್ತಕ್ಕಂಥದ್ದು ನೋಡಿ. ಆ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡಿದ್ದೇನೆ. ಪುಟ್ಟಸ್ವಾಮಿ ಅವರೇ, ದೇವೇಗೌಡರನ್ನು ಎದುರಿಸುವ ಯಾವ ತಾಕತ್ತು ನಿಮಗಿಲ್ಲ. ಆದರೂ ನೀವು ಒಂದು ಪತ್ರಿಕಾಗೋಷ್ಠಿಗಳನ್ನು ಮಾಡಿ ಅವ್ರ ಮೇಲೆ ಒಂದು ಟೀಕೆಗಳನ್ನು ಮಾಡ್ತಾಯಿದ್ರಿ. ನೀವು ಅಷ್ಟಕ್ಕೆ ಸೀಮಿತ. ಅದನ್ನು ಹೊರತುಪಡಿಸಿ ಬೇರೆ ಯಾವ ಶಕ್ತಿನೂ ನಿಮಗಿಲ್ಲ. ಒಂದು ಪಕ್ಷ ಮತ್ತು ಸರ್ಕಾರದ ವಿರುದ್ಧ ವಿರೋಧ ಪಕ್ಷಗಳಿಂದ ಟೀಕೆ ಬಂದಾಗ ಅದನ್ನು ಉತ್ತರ ಕೊಡೋದಕ್ಕೆ ರಾಜಕೀಯ ಕಾರ್ಯದರ್ಶಿ ಕೆಲಸ ಅಲ್ಲ. ಪಕ್ಷದ ವಕ್ತಾರರಿರ್ತಾರೆ, ಪಕ್ಷದಲ್ಲಿ ಮಂತ್ರಿಗಳಿದ್ದಾರೆ, ಸ್ವತಃ ಮುಖ್ಯಮಂತ್ರಿಗಳು ಕೂಡ ಉತ್ತರಿಸ್ಬೋದು. ದೇವೇಗೌಡರಂಥವ್ರಿಗೆ ಉತ್ತರಿಸೋದಕ್ಕೆ ಪುಟ್ಟಸ್ವಾಮಿಯವ್ರನ್ನ ಇಟ್ಕೊಂಡು ಉತ್ತರಿಸುವ ಅಗತ್ಯ ಇತ್ತ ಅಂತ ಕೇಳ್ತಾ ಇದ್ದೀನಿ. ದೇವೇಗೌಡರನ್ನ ಎದುರಿಸ್ತಕ್ಕಂಥ ಶಕ್ತಿ ನಿಮಗೆ ಇಲ್ಲ ಅಂತ ಹೇಳಿದ್ರಲ್ಲ, ಇದು ಬಹಳ ಸತ್ಯಕ್ಕೆ ದೂರವಾದಂಥ ವಿಚಾರ. ದೇವೇಗೌಡರನ್ನ ನಾನು 1987ರಲ್ಲಿ ವಿಧಾನ ಪರಿಷತ್ತಿನ ಸಭೆಯಲ್ಲಿ
ನೇರವಾಗಿ ಎದುರಿಸಿದ್ದೀನಿ, ನೇರವಾಗಿ ಅವ್ರ ಬಗ್ಗೆ ಅಪಾದನೆಗಳನ್ನು ಮಾಡಿದ್ದೇನೆ, ಸಾಬೀತು ಮಾಡಿದ್ದೇನೆ. ಅದನ್ನು ದೇವೇಗೌಡರು ಒಪ್ಕೊಂಡಿದ್ದಾರೆ, ಲೋಕಾಯುಕ್ತನೂ ಒಪ್ಕೊಂಡಿತ್ತು. ಆ ಶಕ್ತಿ ನನಗಿದೆ. ಯಾವುದೇ ಒಂದು ಮುಲಾಜಿಗಾಗಲಿ ಒಂದು ಅನಿಮಿಷಕ್ಕಾಗಲಿ ಒಳಗಾಗಿರತಕ್ಕಂಥ ಮನುಷ್ಯ ಬಿ ಜೆ ಪುಟ್ಟಸ್ವಾಮಿ ಕರ್ನಾಟಕ ರಾಜಕೀಯದ 40 ವರ್ಷದ ಇತಿಹಾಸದಲ್ಲಿ ಯಾರ ಹತ್ರನೇ ಆಗಿ ನಾನು ಹೋಗಿ ನಾನು ಶಾಸಕನಾಗಿರ್ಬೋದು, ಬೇರೆ ರಾಜಕಾರಣದಲ್ಲಿ ನನ್ನ ಸ್ವಂತ ಕೆಲಸಕ್ಕೆ ಒಬ್ಬರ ಹತ್ರನೂ ಸಹ ನಾನು ಒಂದು ಅರ್ಜಿ ಕೊಟ್ಟು ಯಾವುದೇ ನಾನು ಫೇವರನ್ನು ಬೆಳೆಸ್ಕೊಂಡಿಲ್ಲ. ಸಾರ್ವಜನಿಕವಾಗಿ ಬಿಟ್ಟು ಇನ್ನು ಯಾವುದೇ ನನ್ನ ಸ್ವಂತಕ್ಕೆ ಬಿಟ್ಕೊಂಡಿಲ್ಲ. ಆಯ್ತೇನು ಹಾಗೇನಾದ್ರು ಇದ್ದಿದ್ದರೆ ದೇವೇಗೌಡರು ಮಕ್ಕಳನ್ನು ನನ್ನನ್ನು ಫ್ರೈ ಮಾಡಿ ತಿಂದಾಕ್ಬಿಡ್ತಿದ್ರು. ಆದರೆ ನಾನು ಇವತ್ತು 2 ಹೊತ್ತು ಊಟಕ್ಕಿದ್ದೇನೆ, ಒಂದು 40-45 ಮನೆಯಲ್ಲಿದ್ದೇನೆ. ಅಷ್ಟು ಬಿಟ್ಟರೆ ನಾನು ಯಾವುದೇ ಸರ್ಕಾರದ ಪ್ರಯೋಜನವನ್ನು ಯಾರಿಂದಲೂ ಪಡ್ಕೊಂಡಿಲ್ಲ. ನಾವು ಯಡಿಯೂರಪ್ಪನವರು 2 ವರ್ಷ ಆಯಿತು, ನನ್ನ ಸ್ವಂತಕ್ಕೆ ಅಂತ ಯಾವತ್ತೂ ನಾನು ನನ್ನ ಸ್ವಂತ ಲಾಭಕ್ಕೆ ಒಂದು ಪತ್ರವನ್ನು ಕೊಟ್ಟಿಲ್ಲ ನಾನು. ಪುಟ್ಟಸ್ವಾಮಿ ಒಂದು ನಿಮಿಷ, ಅದರಿಂದ ದೇವೇಗೌಡರನ್ನ ಎದುರಿಸ್ತಕ್ಕಂಥ ಶಕ್ತಿ ನನ್ನಂಥವ್ರಿಗಿಲ್ದೇನೆ ನನಗೆ ದೇವರು ಬುದ್ಧಿ ಕೊಟ್ಟಿದ್ದಾನೆ. ಮತ್ತೆ ಪ್ರಾಮಾಣಿಕವಾಗಿದ್ದೀನಿ ರಾಜಕೀಯದಲ್ಲಿ. ನನ್ನಂಥವ್ರಿಗಿಲ್ಲ ಇನ್ಯಾರಿಗಿರ್ತದೆ? ಬಿಜೆಪಿ ನಾನೇ ಎದುರಿಸಬೇಕು, ನಾನೇ ಎದುರಿಸಿದ್ದೇನೆ. ಬಿಜೆಪಿ ತಾವು ಮೂಲತಃ ಬಿಜೆಪಿ ಅವರಲ್ಲ. ಬಿಜೆಪಿಯ ಒಂದು ದೊಡ್ಡ ಅಲೆ ಬಂತು ರಾಜ್ಯದಲ್ಲಿ ಕಳೆದ ಬಾರಿ 2008ರ ಚುನಾವಣೆಯಲ್ಲಿ. ರಭಸವಾಗಿ ಮಳೆ ಬಂದಾಗ ದೊಡ್ಡ ಪ್ರವಾಹ ಬರುತ್ತಲ್ಲ, ಆ ಹರ್ಕೊಂಬಂದಾಗ ಅನೇಕ ಕಸಕಟ್ಟಿಗಳೆಲ್ಲ ಕೊಚ್ಕೊಂಡ್ಬರುತ್ತೆ. ಹಾಗೆ ಬಿಜೆಪಿ ಒಳಗೆ ತಾವು ತೂರ್ಕೊಂಬಂದ್ಬಿಟ್ಟು ನಿಮಗೊಂದು ಏನಾದರೂ ಕೊಡಬೇಕು, ಹಾಗಾಗಿ ರಾಜಕೀಯ ಕಾರ್ಯದರ್ಶಿ ಮಾಡ್ಕೊಂಡ್ರಿ. ಏನು ಕೆಲಸ ನಿಮ್ಮದು? ದಿನ ಬೆಳಿಗ್ಗೆ ಎದ್ದು ಪತ್ರಿಕಾಗೋಷ್ಠಿ ಮಾಡಿ ದೇವೇಗೌಡರು ಬರೆಯೋದು. ಅದನ್ನು ಹೊರತುಪಡಿಸಿ ಪಕ್ಷದಲ್ಲಿ ನಿಮ್ಗೆ ಯಾವ ಕಿಮ್ಮತ್ತು ಇಲ್ಲ, ಪಕ್ಷಕ್ಕೆ ನಿಮ್ಮ ಅಗತ್ಯನೇ ಇಲ್ಲ. ಅದನ್ನು ಅಗತ್ಯ ಇಲ್ಲ ಅಂತಕ್ಕಂಥದ್ದನ್ನು ಯಾರು ಹೇಳಬೇಕು? ಮುಖ್ಯಮಂತ್ರಿಗಳು ಹೇಳಬೇಕು. ಮುಖ್ಯಮಂತ್ರಿಗಳು ನನ್ನ ತೆಗೆದುಕೊಂಡು ಅವರು ಏನು ಕೆಲಸ ನಾನು ಮಾಡಿದ್ದೀನಿ ಅಂತಕ್ಕಂಥದ್ದು ಮುಖ್ಯಮಂತ್ರಿಗಳಿಗೆ ಗೊತ್ತು. ಬರೀ ಇಷ್ಟೇ ಅಲ್ಲ ಮಾಡೋದು. ನಾನು ಮೊದಲೇ ಹೇಳಿದ್ನಲ್ಲ, ನನ್ನ ಮುಖ್ಯಮಂತ್ರಿಗಳ ಮೇಲೆ ಬಂದಂಥ ಅಪಾದನೆಯನ್ನು ಎದುರಿಸ್ತಕ್ಕಂಥದ್ದು, ಸರಿಯಾದಂಥ ಉತ್ತರವನ್ನು ಕೊಡ್ತಕ್ಕಂಥದ್ದು ಸಹ ಕಾರ್ಯದರ್ಶಿಯ ಕರ್ತವ್ಯ. ನಿಮ್ಮ ಪಕ್ಷದೊಳಗಿನ ಮಾತು ಬಿಜೆಪಿ ಪುಟ್ಟಸ್ವಾಮಿ ಅಂತವರಿಂದ ಪಕ್ಷಕ್ಕೆ ಅತಿ ಹೆಚ್ಚು ಡ್ಯಾಮೇಜ್ಗಳಾಗ್ತಾ ಇದೆ. ಪುಟ್ಟಸ್ವಾಮಿಯಿಂದ ಭಾರತೀಯ ಜನತಾ ಪಾರ್ಟಿಯ ಪಕ್ಷ ಮತ್ತು ಸರ್ಕಾರದ ಗೌರವವನ್ನು ನಾನು ಉಳಿಸಿದ್ದೇನೆ. ಮತ್ತೆ ಹಾಗಾದ್ರೆ ನಿಮ್ಮನ್ನ ಸ್ಪಷ್ಟೀಕರಣ ಕೇಳಿದರೆ ಪಕ್ಷದ ಅಧ್ಯಕ್ಷ ಯಾಕೆ ಆಚೆ ಹಾಕಿದ್ರು ನಿಮ್ಮನ್ನ? ನಾನು ಭಾರತೀಯ ಜನತಾ ಪಾರ್ಟಿಗೆ ಬಂದ ಮೇಲೆ ವಿರೋಧ ಪಕ್ಷಗಳಲ್ಲಿ ಬಂದಂಥ ಕಠಿಣವಾದಂಥ ಅಪಾದನೆಗಳನ್ನು ನನ್ನ ಪ್ರಾಣವನ್ನು ಒತ್ತೆ ಇಟ್ಟು ಪಕ್ಷವನ್ನು ಸರ್ಕಾರಕ್ಕೆ ಉಳಿಸಿದ್ದೇನೆ. ಪ್ರಾಣ ಕೊಡುವಂತ ಅಗತ್ಯ ಎಲ್ಲಿ ಬಂತು ನಿಮಗೆ? ನಿಮಗೆ ಗೊತ್ತಿರ್ಬಲ್ಲ, ನನ್ನ ಮನೆಗೆ ನೇರವಾಗಿ ನುಗ್ಗಿ ಮನೆಗೆ ಪ್ರಾಣಹಾನಿ ಮಾಡೋದಕ್ಕೆ ಅಟೆಂಪ್ಟ್ ಮಾಡಿದ್ದು ಗೊತ್ತಲ್ಲ ತಮಗೆ. ಅದಕ್ಕಿಂತ ಇನ್ನೇನು ಬೇಕು? ಇವತ್ತು ನನಗೆ ಎಸ್ಕಾರ್ಟಲ್ಲಿ ಪೊಲೀಸ್ ರಕ್ಷಣೆ ತಿರುಗ್ತಾ ಇದ್ದೀನಿ. ಇವತ್ತೂ ಸಹ ನನಗೆ ಆ ಥರ ಪ್ರಾಣದ ಭಯ ಬರ್ತಾ ಇದೆ. ಆದರೆ ನನ್ನ ಪ್ರಾಣಕ್ಕೆ ನಾನು ಯಾವತ್ತೂ ಬೆಲೆ ಕೊಟ್ಕೊಂಡಿಲ್ಲ. ಒಂದು ವಸ್ತುನಿಷ್ಠೆಗೆ ಬೆಲೆ ಕೊಟ್ಕೊಂಡಿದ್ದೇನೆ, ಒಂದು ತತ್ವಕ್ಕೆ ಬೆಲೆ ಕೊಟ್ಕೊಂಡಿದ್ದೇನೆ. ಭ್ರಷ್ಟರನ್ನು ಅಥವಾ ಸಮಾಜ ದ್ರೋಹಿಗಳನ್ನು ನಾನು ಸೈರಿಸ್ಕೊಂಡಿರ್ತಕ್ಕಂಥದ್ದಲ್ಲ. ಅವರು ಹೆದರಿಸಿ ನನ್ನನ್ನು ಬಾಯಿ ಮುಚ್ಚೋಕ್ಕಾಗೋದಿಲ್ಲ. ಅಂಥವ್ರಿಗೆ ನಾನು ಸರಿಯಾದಂಥ ಉತ್ತರವನ್ನು ಕೊಡ್ತಕ್ಕಂಥದ್ದಕ್ಕೆ ನಾನು ಪಕ್ಷಕ್ಕೆ, ಸರ್ಕಾರಕ್ಕೆ ನಾನು ನನ್ನ ತಲೆಯನ್ನು ಕೊಟ್ಟು ಕೆಲಸವನ್ನು ಮಾಡಿದ್ದೇನೆ. ಸ್ಪಷ್ಟೀಕರಣವೂ ಕೊಡದೆ ಯಾಕೆ ನಿಮ್ಮನ್ನು ಪ್ರಾಥಮಿಕ ಸದಸ್ಯತ್ವದಿಂದ ಕಿತ್ತಾಚೆ ಹಾಕ್ತಾರೆ? ಅದು ನಮ್ಮ ಪಕ್ಷದ ಅಧ್ಯಕ್ಷರು ಯೋಚನೆಯನ್ನು ಮಾಡಬೇಕಾಗಿತ್ತು. ಆ ಥರ ಒಂದು ಅಪಾದನೆಯನ್ನು ನನ್ನ ಮೇಲೆ ಮಾಡಬೇಕಾದ್ರೆ ಯೋಚನೆ ಮಾಡಬೇಕಾಗಿತ್ತು. ಆದರೆ ಯೋಚನೆಯನ್ನು ಮಾಡಿರ್ತಕ್ಕಂಥದ್ದು ನನ್ನ ಮನಸ್ಸಿಗೆ ಸರಿ ಇಲ್ಲ. ಬಹುಶಃ ಅವರು ಅಧ್ಯಕ್ಷರು, ಅವ್ರು ಮಾಡಿರ್ತಕ್ಕಂಥದ್ದನ್ನು ನಾನು ಡಿನೇ ಮಾಡೋದಿಲ್ಲ. ನಾನು ತಮ್ಗೆ ಹೇಳ್ತಾ ಇದ್ದೀನಿ, ಈ ಸಾರ್ವಜನಿಕರ ಮುಂದೆ ಹೇಳ್ತಾ ಇದ್ದೀನಿ, ನಾನು ಅವರು ಮಾಡಿರ್ತಕ್ಕಂಥದ್ದಕ್ಕೆ ಸರಿಯಾದಂಥ ಸ್ಪಷ್ಟೀಕರಣವನ್ನು ಕೊಡ್ತೇನೆ. ಆದರೆ ಇದುವರೆಗೂ ನನಗೆ ಪತ್ರ ಬಂದಿಲ್ಲ. ಆದರೂ ನಾನು ಒಂದು ಯೋಚನೆಯನ್ನು ಮಾಡಿದ್ದೇನೆ. ಆ ಪತ್ರಿಕೆಯಲ್ಲಿ ಬಂದಿರತಕ್ಕಂಥದ್ದನ್ನೇ ಆಧಾರವಾಗಿಟ್ಟು ಒಂದು ಕಾಗದವನ್ನು ಬರೀಬೇಕು ಅಂತ ಇದ್ದೇನೆ. ಓಕೆ ಪುಟ್ಟಸ್ವಾಮಿ ಅವರು, ನಿಮ್ಮ ಜೊತೆ ಇನ್ನಷ್ಟು ಮಾತಾಡ್ತೀನಿ. ಅದಕ್ಕೂ ಮೊದಲು ಒಂದು ಚಿಕ್ಕ ಬ್ರೇಕ್.